ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮೃತಾನು ಲೈಫ್ ಸ್ಟೈಲ್ಸ್. ಇವತ್ತಿನ ಹೊಸ ರೆಸಿಪಿ ಪಾಲಕ್ ರಾಯ್ತ. ಜಸ್ಟ್ 10 ಮಿನಿಟ್ಸ್ ರೆಸಿಪಿ ಅಷ್ಟೇ ಇದು. ಸೊ ಇವಾಗ ನಾನು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಇದು ಜೀರಿಗೆ ಸ್ವಲ್ಪ ಸಿಡಿದ ತಕ್ಷಣ ಒಂದು ದೊಡ್ಡ ಸೈಜು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಿನ್ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜು, ಇಲ್ಲಾಂದರೆ ಮೀಡಿಯಮ್ ಸೈಜ್ ಆದರೆ 2 ಆದರೂ ಆಯಿತು. ಸೊ ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಆನಿಯನ್ಸ್ ಜಸ್ಟ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಕು. ತುಂಬ ಬ್ರೌನ್ ಎಲ್ಲ ಮಾಡೋದು ಬೇಡ, ಜಸ್ಟ್ ಸಾಫ್ಟ್ ಆದರೆ ಸಾಕು. ಸಾಫ್ಟ್ ಆದರೆ ಸಾಕು. ನಾನು 1.5 ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ನ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಜಸ್ಟ್ ಫ್ರೈ. ನಾನಿದು 1 ಕಟ್ಟು ಪಾಲಕಾಗಿ ಮಾಡ್ತಾ ಇರೋದು. ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಲ್ದಿ ಪೌಡರು, ಖಾರಕ್ಕೆ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪೌಡ್ರು ಹಾಕೋಬೋದು. ನಾನು ಒಗ್ಗರಣೆಗೆ ಜೀರಿಗೆ ಹಾಕೊಡೋದ್ರಿಂದ ಜೀರಿಗೆ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಖಾರ, ಸ್ವಲ್ಪ ಟೇಸ್ಟ್ ಅಕಾರ್ಡಿಂಗ್ ಸಾಲ್ಟ್. ಪಾಲಕ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಆ್ಯಡ್ ಮಾಡ್ಕೋಣ. ಪಾಲಕ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂಚೂರು ಮಿಕ್ಸ್. ಇದು ಪಾಲಕ್ ಆ್ಯಕ್ಚುಲಿ ಸ್ಟ್ರಿಂಕ್ ಆಗುತ್ತೆ. ಸೊ ಒಂದು 2 ಮಿನಿಟ್ಸ್ಗೆಲ್ಲ ಸ್ಟ್ರಿಂಕ್ ಆಗಿಬಿಡುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಾಯಿರುತ್ತೆ. ನಾಟ್ ಇವನ್ 1 ಮಿನಿಟು ತೊಗೊಂಡಿಲ್ಲ, ಫುಲ್ಲು ಶಿಂಕ್ ಆಗೋದಕ್ಕೆ. ಸೊ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾಲಕ್ ಬೇಗ ಕುಕ್ ಆಗುತ್ತೆ. 5 ಮಿನಿಟ್ಸ್ ಕುಕ್ ಆಗೋದು ಬಿಡೋಣ. ಆಮೇಲೆ ಫುಲ್ ಕೂಲ್ ಡೌನ್ ಆದಮೇಲೆ ಕರ್ಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು 2 to 3 ಮಿನಿಟ್ಸ್ ಆಗಿದೆ. ಫುಲ್ ಪಾಲಕ್ ಕುಕ್ ಆಗಿದೆ ಕ್ಲೀನಾಗೆ. ನಾನಿಲ್ಲಿ 1/2 ಲೀಟ್ರಷ್ಟು ಕರ್ಡ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಂಗೆ ಕರ್ಡ್ನ. ಇದು ಫುಲ್ ಕೂಲ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಿಕ್ಸ್ ಮಾಡಬೇಡ. ಇವಾಗ ಇದು ಆಫ್ ಮಾಡಬೇಡ. ಸೊ ಇವಾಗ ಫುಲ್ಲು ಕೋಲ್ಡ್ ಆಗಿದೆ, ತಣ್ಣಗಾಗಿದೆ. ಇವಾಗ ಬೀಟ್ ಇಟ್ಕೊಂಡಿರೋ ಕರ್ಡ್ನ ಫುಲ್ ಹಾಕೊಂಬಿಡೋಣ. ಹಾಕ್ಕೊಂಡು ಇವಾಗ ಸಾಲ್ಟ್ ಟೇಸ್ಟ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಫುಲ್ ಕರ್ಡ್ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಬೇಡ. ಮಿಕ್ಸ್ ಮಾಡ್ತಾಯಿದ್ರೇ ಕ್ರೀಮಿಯಾಗಿ ಕಾಣಿಸ್ತಾ ಇದೆ, ನೋಡೋದು ತುಂಬ ಟೆಂಪ್ಟಿಂಗ್ ಆಗಿದೆ. ಸೊ ಫುಲ್ ಮಿಕ್ಸ್ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ಪಾಲಕ್ ರಾಯ್ತ ರೆಡಿ ಇದೆ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನೋಡಿ. ಸೊ ಇದು ಬಿಸಿ ರೈಸ್ ಜೊತೆ ಒಂಚೂರು ಕಲಿಸ್ಕೊಂಡು ಸೂಪರ್ ಆಗಿದೆ. ನಿಜವಾಗ್ಲೂ ಹೇಳು, ನಿಜವಾಗದು. ಎಲ್ಲರೂ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.